ಪಾಪನ ಹೂವ ಅನ್ಸುತ್ತೆ ಬಂದಾಳೆ ಏನ್ ಕಟ್ಟಿ ಬಂದಾಳೆ ಜಡ ಕಟ್ಟಿ ಬಂದಾಳೆ ಹಿಂಗೆ ಮಾಡಾಳೆ ಹಿಂಗೆ ಮಾಡಾಳೆ ಹಿಂಗೆ ಮಾಡಾಳೆ ಪಕ್ಕದಲ್ಲಿ ಹೂವ ಕಟ್ಟಿ ಬಂದಾಳೆ ಏನ್ ಕಟ್ಟಿ ಬಂದಾಳೆ ಕಟ್ಟಿ ಬಂದಾಳೆ ಹಿಂಗೆ ಮಾಡಾಳೆ ಹಿಂಗೆ ಮಾಡಾಳೆ ಹಿಂಗೆ ಮಾಡಾಳೆ ಹಿಂಗೆ ಮಾಡಾಳೆ ಗುಂಡು ಅವನು ಲೀಲ್ಸ್ ಮಾಡ್ತಾ ಇದ್ದಾನೆ ಕಣೆ. ಏನಂದೆ? ಲೀಲ್ಸ್ ಗುಂಡು. ಇವಾಗೆಲ್ಲ ಮಾತಾಡಲ್ವಾ, ಫೋನಲ್ಲೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಹಾಡು ಹೇಳ್ಕೊಂಡು ಎಲ್ಲ ಮಾತಾಡ್ತಲ್ವಾ, ಅದೇ ಲೀಲ್ಸ್. ಅಯ್ಯೋ ಅದೇನ್ ಹೇಳ್ತಿದ್ಯಾ ಯೋನ ನೀನು? ನನ್ಗಂತೂ ಅರ್ಥವಾಗಲ್ ನೋಡು. ಈ ನನ್ ಮಗ ನೋಡಿದ್ರೆ ಫೋನ್ ಇಡ್ತಾನೆ ಏನೋ ಹುಚ್ಚು ಮಾಡ್ದಂಗ್ ಮಾಡ್ತದಾನೆ. ಇವನ್ಗೇನು ಹುಚ್ಚಿ ಚಿಡ್ದತ್ತ ಹೆಂಗ? ಗುಂಡು ಅವನು ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಕಣೆ ಅಮ್ಮ. ಎಂತ ಡ್ಯಾನ್ಸ್ ಇದು? ಇದಕ್ಕೆ ಏನಾರ ಡ್ಯಾನ್ಸ್ ಕುಣಿತ ಅಂತಾನ? ಮಂಗ್ ಮಾಡ್ದಂಗ್ ಮಾಡದೆ? ಅಯ್ಯೋ ಗುಂಡು, ಅದು ಈಗಿನ ಟ್ರೆಂಡು ಕಣೆ ಅಮ್ಮ. ಇವಾಗೆಲ್ಲ ಈ ತಲಾನೇ ಮಾಡೋದು. ಇವನ್ ಟ್ರೆಂಡೋ ಫಂಡ್ ಸಾಲಿಗೆ ಹೋಗೋದ್ ಬಿಟ್ಟು ಹಿಂಗ್ ಮಂಗ್ ಮಾಡ್ದಂಗ್ ಮಾಡ್ಕೊಂಡು ನಿಂತ್ಕೊಂಡನಲ್ಲ ಇವನು. ಏ ಪಾಪ ಏನ ಮಾಡ್ತಿದೀಯ ಪಾಪ? ಶಾಲೆಗೆ ಹೋಗ್ಬಿಟ್ಟು ಯೋನಿದು ಹುಚ್ಚು ಮಾಡ್ದಂಗ್ ಮಾಡ್ತಿದೀಯಲ್ಲ. ಅಜ್ಜಿ ಇವತ್ತು ಸ್ಕೂಲ್ ಇಲ್ಲ ಕಣಜ್ಜಿ, ಅದಕ್ಕೆ ರಂಗಜ್ಜಿ ಫೋನ್ ಇಸ್ಕೊಂಡು ನಾನು ರೀಲ್ಸ್ ಮಾಡ್ತಿದ್ದೆ ಕಣಜ್ಜಿ. ಇವಾಗ ಒಂದು ಹೊಸ ಹಾಡ್ ಬಂದತ್ತೆ ಚಂದನ್ ಶೆಟ್ಟಿದು, ಅದನ್ನ ಎಲ್ಲರೂ ರೀಲ್ಸ್ ಮಾಡಾಕ್ತಿದ್ದಾರೆ. ಅದಕ್ಕೆ ನಾನು ರಂಗಜ್ಜಿ ತಾವ್ ಫೋನ್ ಇಸ್ಕೊಂಡು ನಾನು ರೀಲ್ಸ್ ಮಾಡೋಣ ಅಂತ ಮಾಡ್ತಿದ್ದೀನಿ ಕಣಜ್ಜಿ. ಎಷ್ಟ್ ಚೆನ್ನಾಗೈತ್ ಗೊತ್ತಾ ಹಾಡು? ಪಾರಜ್ಜಿ ನನ್ ಜೊತೆ ನೀನು ಮಾಡು. ನನ್ನೇನು ಹುಚ್ಚಿ ಮಾಡ್ಕೊಂಡಿಯ? ಹುಚ್ಚಿ ತರ ಕುಣಿಯಕ್ಕೆ ನೀನ್ ನೋಡಿದ್ರೆ ಬೆಳಗಿಂದ ಹುಚ್ಚು ಮಾಡ್ದಂಗ್ ಮಾಡ್ತಿದ್ಯಲ್ಲೋ, ಮಂಗನ್ ಮಾಡ್ದಂಗೆ. ಯಾತ್ರದ ಯೋನನ್ನು ಹೇಳ್ಕೊಂಡ ಯೋನದು ಆಡೋದು ಆಡಂತಾರ ಏನದ ಅದನ್ನ ಯೋನದ ಹಿಂಗ್ ಹೇಳ್ತಿದ್ಯಲ್ಲ. ನಿಂಗವ್ವ ಮಂಗವ್ವ ಯೋನದು. ಅಯ್ಯೋ ಅಜ್ಜಿ, ಅದು ನಿಂಗವ್ವ ಮಂಗವ್ವ ಅಲ್ಲ. ಪಕ್ಕದಲ್ಲಿ ನಿಂಗವ್ವ ಜಡೆ ಕಟ್ಟಿ ಬಂದವಳೆ, ಏನ್ ಕಟ್ಟಿ ಬಂದವಳೆ, ಜಡೆ ಕಟ್ಟಿ ಬಂದವಳೆ, ಆ ತರ ಕಣಜ್ಜಿ ಅದು ಆಡಿರೋದು. ನೀನ್ ನೋಡಿದ್ರೆ ಮಂಗವ್ವ ನಿಂಗವ್ವ ಅಂತೀಯಲ್ಲ. ಎಂತದ ನಿಂಗವ್ವನ ಮಂಗವ್ವನ? ಒಳ್ಳೆ ಹುಚ್ಚು ಕುಣಿತ ಕುಣ್ದಂಗೆ ಕುಣ್ಕೊಂಡ್ ಕುತ್ಕೊಂಡ್ ಅಜ್ಜಿ, ಇದು ಈಗಿನ ಟ್ರೆಂಡ್ ಸಾಂಗ್ ಕಣಜ್ಜಿ. ನಿಂಗೆ ಇದೆಲ್ಲ ಗೊತ್ತಾಗಕ್ಕಿಲ್ಲ, ಸುಮ್ಮನಿರು. ಏನ್ ಗೊತ್ತಾಗಕ್ಕಿಲ್ಲೋ ಮಂಗ್ ಅಂತಾನೆ? ಮಂಗ್ ಮಾಡ್ದಂಗ್ ಮಾಡ್ತಿದೀಯ ಅಂತ ಹೇಳಿದ್ರೆ ಮತ್ ನನಗೆ ಗೊತ್ತಾಗಕ್ಕಿಲ್ಲ ಅಂತ ಬೈತೀಯ? ಇದೇನಿದೆ ಹುಚ್ಚಾಟ ನಿಂದು? ಅಜ್ಜಿ ಎಲ್ಲರೂ ಇವಾಗ ಮಾಡ್ತಾರೆ ಕಣಜ್ಜಿ. ಇವಾಗ ಯಾವ್ಯಾವ ಹೊಸ ಟ್ರೆಂಡ್ ಸಾಂಗ್ ಬಂದಿರ್ತಾವಲ್ಲ, ಆ ಸಾಂಗುಗಳಿಗೆ ಎಲ್ಲರೂ ಹಿಂಗೆ ಡ್ಯಾನ್ಸ್ ಮಾಡಿ ಹಿಂಗ ಹಾಕ್ತಾರೆ ಕಣಜ್ಜಿ ಫೋನ್ಗಳಿಗೆ. ಆ ತರ ನಾನು ಹಾಕ್ತೀನಿ. ಯಾರು ಎಷ್ಟು ಜನ ನನ್ನ ಲೈಕ್ ಮಾಡ್ತಾರೆ ನೋಡ್ಬೇಕು ಕಣಜ್ಜಿ. ನೀನಂತರೂ ನಮ್ಮ ಮನೆಗೊಂದು ಈ ತರ ಸ್ಮಾರ್ಟ್ ಫೋನ್ ಕೊಡ್ಸಜ್ಜಿ ಅಂದ್ರೆ ಕೊಡ್ಸ್ಲಿಲ್ಲ. ಅದಕ್ಕೆ ರಂಗಜ್ಜಿ ಹಂಗದ್ರು ಬಂದತ್ತಲ್ಲ, ಅಜ್ಜಿ ತಾವ್ ಇಸ್ಕೊಂಡು ಈ ತರ ರೀಲ್ಸ್ ಮಾಡಿ ಅಜ್ಜಿ ಫೋನಿಗೆ ಹಾಕ್ತಿದೀನಿ ಕಣಜ್ಜಿ. ಎಷ್ಟು ಜನ ಲೈಕ್ ಮಾಡ್ತಾರೆ ಅಂತ ನೋಡ್ಬೋದು. ಸುಮ್ಮಿರಜ್ಜಿ ನೀನು. ಅವಾಗ ಎಷ್ಟು ಜನ ನನ್ನ ಡ್ಯಾನ್ಸ್ ಹಾಡಿ ಇಷ್ಟಪಡ್ತಾರೆ ಅಂತ ಗೊತ್ತಾಗತ್ತೆ. ನೀನು ಇದೆಲ್ಲ ನಿನಗೆ ಗೊತ್ತಾಗತ್ತೆ. ಈಗಿಂದ ಇದೆಲ್ಲ ಎಲ್ಲರೂ ಮಾಡ್ತಾರೆ. ಅದ್ಯೋನ್ ಎಲ್ಲರೂ ಯೋನ್ ಮಾಡ್ತಾರೋ? ಅದೇನೋ ಹುಚ್ಚು ಮಾಡ್ದಂಗೆ ಗೆಜ್ಜೆ ಕಟ್ಟೋದು, ಜಾಡೆ ಕಟ್ಟೋದು, ನಿಂಗವ್ವ ಮಂಗವ್ವ ಅಲ್ಲಿ ಬಂದ್ರು ಹಿಂಗ್ ಮಾಡಿದ್ಲು ಹಂಗ್ ಮಾಡಿದ್ಲು ಹಿಂಗ್ ಮಾಡಿದ್ಲು ಹೆಂಗ್ ಮಾಡಿದಾಳೆ ಹಂಗ್ ಮಾಡಿದಾಳೆ. ಇದೊಂದು ಹಾಡಿದು ಇದಕ್ಕೊಂದು ಕುಣಿತಾವನಂತೆ, ಡ್ಯಾನ್ಸ್ ಮಾಡ್ತಾನಂತೆ, ಅದೇನೋ ಹಾಕ್ತಾನಂತೆ ಫೋನಿಗೆ. ಇವನ್ ನೋಡ್ತಾರಂತೆ ಜನಗಳು. ಅಯ್ಯೋ ಇನ್ನು ಯೋನ್ ಮಾಡ್ಕೊಂತ ಕುತ್ಕೊಂತೀಯೋ ಇನ್ನು ಬಿಟ್ರೆ. ಅಜ್ಜಿ ನಿನಗೇನು ಗೊತ್ತಾಗಕ್ಕಿಲ್ಲ, ಸುಮ್ಮನಿರಜ್ಜಿ. ನೀನು ಹಳೆ ಕಾಲದ ಹಳೆ ಭಕ್ತಿ ಗೀತೆಗಳು ಕೇಳ್ಕೊಂಡು ನಿನಗೆ ಇಂಥವು ಹಾಡುಗಳನ್ನೆಲ್ಲ ಕೇಳಕ್ ಆಗಿಲ್ಲ. ಅದಕ್ಕೆ ಹಂಗ ಆಡ್ತೀಯ. ಅದು ಈಗಿನ ಹಾಡುಗಳು ಹಿಂಗೇನೆಯ. ಈಗಿನ ರ್ಯಾಪ್ ಸಾಂಗ್ಗಳು ಅಂದ್ರೆ ಹಿಂಗೆ ಇರ್ತವೆ. ಅವುಗಳು ಇದೇ ತರನೇ ಇರೋದು. ಕೇಳಕ್ಕೆ ಚಂದವಾಗಿರ್ತವೆ, ಮಜ್ವಾಗಿರ್ತವೆ.
ಇರ್ತವೆ. ನಿನಗಿಂತವೆಲ್ಲ ಕೇಳಕ್ ಹಾಕಿಲ್ಲ, ಅದಕ್ಕೆ ಹಂಗ ಆಡ್ತಿದ್ಯ. ನಿನ್ಗೆ ಬರೀ ಭಕ್ತಿ ಗೀತೆಗಳು ಅಷ್ಟೇ. ಹ್ಞೂ ಕಣಪ್ಪ, ನಮ್ಮಂತರಿಗೆ ಮತ್ತು ವಯಸ್ಸಾದವರಿಗೆ ಭಕ್ತಿ ಗೀತೆ, ಭಾವಗೀತೆ, ಜನಪದ ಗೀತೆ ಇವೆ ಚಂದವಾಗಿರೋ ಹಾಡುಗಳಂದ್ರೆ. ಈ ನಿಮ್ ಕಾಲದರ್ತಾರ ಈಗಿನ ತರದವ ಹಾಡುಗಳನ್ನ ಕೇಳಕ್ಕೂ ಚಂದ ಅನ್ಸಲ್ಲ. ಕಿವಿಗೂ ಹುಚ್ಚು ಡ್ಯಾನ್ಸ್ ಹುಚ್ಚಾಡ್ದಂಗೆ ಕೇಳ್ತದ್ ನೋಡು. ನನಗೆ ಹೇಳಕ್ ಬರ್ತಾವ ಭಕ್ತಿ ಗೀತೆ, ಭಾವಗೀತೆ, ಹಳೆ ಕಾಲದಳು ಅಂತಂದು. ದೊಡ್ಡ ಮನುಷ್ಯ. ಇವಜ್ಜಿ ಒಳ್ಳೆ ಅಜ್ಜಿ, ರಂಗಜ್ಜಿ ನೀನಾದ್ರೂ ಹೇಳಜ್ಜಿ ವಜ್ಜಿಗೆ. ಈ ವಜ್ಜಿಗೆ ಎಷ್ಟು ಹೇಳಿದ್ರು ಅರ್ಥ ಆಗಕ್ಕಿಲ್ಲ. ನೀನೇ ಹೇಳಜ್ಜಿ, ಇದೆಲ್ಲ ಈಗಿನ ಟ್ರೆಂಡ್ ಸಾಂಗು ಅಂತಂದು. ನೋಡಜ್ಜಿ ಹೆಂಗ ಆಡ್ತೈತ ವಜ್ಜಿ. ಕಣೆಯಮ್ಮ ಗುಂಡು, ಇದೆಲ್ಲ ಇವಾಗಿನ ಟ್ರೆಂಡ್ ಸಾಂಗು. ಇವಾಗೆಲ್ಲ ಈ ತರ ಹಾಡುಗಳನ್ನೇ ಎಲ್ಲಾರು ಕೇಳೋದು, ಎಲ್ಲಾರ್ಗೂ ಇಷ್ಟ ಆಗುತ್ತೆ ಈ ತರ ಹಾಡು. ಇವಾಗೆಲ್ಲ ಇದೇನೆ ಕಣೆಯಮ್ಮ ಟ್ರೆಂಡು. ಅಯ್ಯಯ್ಯ, ಯಾಲ್ ಕಣೆ ರಂಗು, ಇವನ್ ಜೊತೆ ನೀನು ಸೇರ್ಕಂತಿದೀಯಾ? ಇವನೊಬ್ಬ ಮಂಗ ಅನ್ಕೊಂಡ್ರೆ ನೀನು ಅವನ ಜೊತೆ ಮಂಗ ಆಡ್ದಂಗ ಆಡ್ತಿದೀಯಲ್ಲ. ಅಯ್ಯೋ ಅದ್ಯೋನ್ ಹೇಳ್ತೀಯೇನು ನೀನು? ಅದ್ಯೋನ ಹಾಡಂತೆ, ಟೆಂಡ್ ಅಂತೆ. ನಿನ್ ಮಾತು ಒಂದು ಅರ್ಥ ಆಗೋವಲ್ದು. ಇವ್ ನೀನು ಕಲ್ಸಿರೋದೇ ಅವನಿಗೆ ಹಿಂಗೆ. ನೀನ್ ಯಾಕೆ ಅವನಿಗೆ ಫೋನ್ ಕೊಟ್ಟೆ ಈ ತರ ಹಾಡು ಅಂತಂದು? ಇಲ್ಲ ಕಣೆ ಗುಂಡು, ಅಜ್ಜಿ ರಂಗಜ್ಜಿ ನನಗೆ ಫೋನ್ ಕೊಡ್ಲಿಲ್ಲ, ನಾನೇ ಹೋಗಿ ಇಸ್ಕೊಂಡೆ. ಅಜ್ಜಿ ಕೊಡಜ್ಜಿ ಅಂತ ಹೇಳಿ. ಇವತ್ತು ಹೆಂಗುದ್ರು ಸ್ಕೂಲ್ ರಜೆ ಇತ್ತ, ಅದಕ್ಕೆ ಹೊರಗೆ ಹೋಗಕ್ಕೆ ನಂಗೆ ಆಟ ಆಡಕ್ಕೆ ಇಷ್ಟ ಇರ್ಲಿಲ್ಲ. ಅದಕ್ಕೆ ಅಜ್ಜಿ ತ ಫೋನ್ ಇಸ್ಕೊಂಡು ಈ ತರ ರೀಲ್ಸ್ ಮಾಡೋಣ ಅಂತ ಮಾಡ್ತಿದ್ದೆ. ರಾತ್ರಿಯ ಪ್ರವೀಣ ತೋರಿಸ್ತಾ ಇದ್ದ, ಈ ತರ ಎಲ್ಲ ಮಾಡ್ತಿದಾರ ನೋಡ ಮಂಜು ಅಂತಂದು. ಅದಕ್ಕೆ ನಾನು ಮಾಡೋಣ ಅಂತ ಈ ತರ ಎಲ್ಲ ಡ್ರೆಸ್ ಹಾಕೊಂಬಂದು ನಾನು ಮಾಡ್ತಿದ್ದೆ ಕಣಜ್ಜಿ. ನೀನ್ ಒಳ್ಳೆ ಕಣಜ್ಜಿ, ಏನಾರ ಹೊಸ್ದಾಗ ಮಾಡೋಣ ಅಂತ ಮಾಡ್ತಿದ್ರೆ ಬಂದು ಹೆಂಗ್ ಬೇಕ ಹಂಗೆ ಬೈತೀಯ. ಇಲ್ಲ ಮತ್ತೆ ಹುಚ್ಚ ಮಾಡ್ದಂಗ್ ಮಾಡ್ತಿದ್ರಿ ನೋಡ್ಕೊಂಡು ಸುಮ್ಮನೆ ನಿಂತ್ಕೊಂತಾರೆ. ಹುಚ್ಚ ನನ್ ಮಗನೇ, ಸಾಕಾದ್ ಇವನ್ ಬಿಸಾಕಿ ಕನ್ನಡಕ ಪನ್ನಡಕ ಎಲ್ಲ ತಗೋದು, ಮೊಬೈಲ್ ಕೊಟ್ಟು ಹೋಗು. ಸ್ಕೂಲ್ ಇಲ್ಲ ಅಂದ್ರೆ ಏನಾಯ್ತು, ಓದ್ಕೊಂಡ್ ಕುತ್ಕೋ ಹೋಗು. ಪಾಪ ಹೋಗ್ಲಿ ಬಿಡುಗುಂಡು, ಡ್ಯಾನ್ಸ್ ತಾನೇ ಮಾಡ್ಲಿ ಬಿಡುಗುಂಡು, ಏನು ಆಗೋದಿಲ್ಲ. ನೀ ಯಾಕೆ ಈ ತರ ಆಡ್ತೀಯ? ಸುಮ್ಮನೆ ರಂಗು, ನೀನ್ ಅರ್ಧ ಅವ್ನ ಕೈಯ ಫೋನ್ ಕೊಟ್ಟು ನಾಲ್ ಮಾಡ್ತಿದ್ದೀ ನೋಡು. ಗುಂಡು ಅವನೇನ್ ಡೈಲಿ ಆಡ್ತಾನ, ಇವತ್ತೊಂದಿನ ಆಡ್ತಾನ ಅಷ್ಟೇ ಬಿಡು ಗುಂಡು. ನಾನು ನಾಳೆ ಮತ್ತೆ ಊಲಿಗೆ ಹೋಗ್ತೀನಲ್ವಾ, ಅವಾಗ ಪಾಪ ಅವನಿಗೆ ಇದೆಲ್ಲ ಮಾಡೋದಿಕ್ಕಾಗುತ್ತಾ? ಏನೋ ಇವತ್ತು ಪಾಪ ಈ ಥರ ಲೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ದಾನೆ, ಮಾಡ್ತಾ ಇದ್ದಾನೆ ಬಿಡು ಗುಂಡು. ಹೋಗ್ಲಿ, ನೀನು ಈ ಥರ ಮಾಡಿದ್ಲೆ ಅವನು ಹೇಗ್ ಮಾಡ್ತಾನೆ ಹೇಳು? ಅಯ್ಯ ನೀನ್ ಸುಮ್ನಿರಂಗು, ನಿನ್ಗಿದೆಲ್ಲ ಅರ್ಥ ಆಗಕ್ಕಿಲ್ಲ. ಮಕ್ಕಳಿಗೆ ಹಿಂಗ್ ಫೋನ್ ಕೊಟ್ಟು ಹಾಳು ಮಾಡಬಾರ್ದು. ಅವುಗಳು ಅದೇ ಇದಕ್ಕೆ ಬೀಳ್ತವೆ. ಅವುಗಳಿಗೆ ಇವಾಗಿಂದ ನಿಂಗೆ ಫೋನ್ ರೂಢಿ ಮಾಡಿದ್ರೆ ಅದೇ ಬೇಕು ಇದೇ ಬೇಕು ಅಂತ ಆಟ ಮಾಡ್ತಾರೆ. ನೀನೇನ ನಾಳೆ ಇವತ್ತು ಫೋನ್ ಕೊಟ್ಟು ತೋರಿಸ್ಬಿಡ್ತೀಯ, ನಾಳೆ ನನಗೆ ಅದೇ ಫೋನ್ ಬೇಕು, ಅದು ಕೊಡಿಸ್ಲೇಬೇಕು ಅಂತ ಆಟ ಮಾಡ್ಕೊಂಡು ಕುತ್ಕೊಂಡ್ರೆ ಎಲ್ಲಿಂದ ತಂದಾನ? ಅದೇ ರೂಢಿ ಬೀಳ್ತಾನೆ. ಬೇಡ ಆ ಥರದ್ದೆಲ್ಲ ಇವಾಗಲೇ ಮಕ್ಕಳಿಗೆ ಕಲಿಸ್ಬಾರ್ದು, ಓದೋ ಮಕ್ಕಳಿಗೆ. ಸುಮ್ಮನೆ ಫೋನ್ ಇಸ್ಕೊಂಡ್ ಇಟ್ಕ ತಗದು. ಮಂಜು, ಅಜ್ಜಿ ಹೇಳಿ ಕೇಳಿಸ್ತಲ್ವಾ, ಫೋನುನ ಮಕ್ಕಳು ಇಟ್ಕೋಬಾರ್ದು ಅಂತ ಹೇಳಿ. ನೀನು ಸ್ವಲ್ಪ ದೊಡ್ಡನಾಗ್ತೀಯಲ್ವಾ, ಆವಾಗ ಈ ಥರ ಫೋನ್ ಇಟ್ಕೊಂಡ್ಲೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಬೇಡ ಆಯ್ತಾ? ಸಾರಿ ಕಣಜಿ, ಯಾವಾಗ್ಲೂ ಹಿಂಗೆ ನಮ್ಮ ಅಜ್ಜಿ ಏನಾರ ಮಾಡ್ತಿರ್ಬೇಕಾದ್ರೆ ನೀ ಬಂದ್ಬಿಡ್ತತಿ, ಅದು ಮಾಡ್ಬೇಡ ಇದು ಮಾಡ್ಬೇಡ ಅಂತತಿ. ಯೋನ್ ಮಾಡಕ್ಕೂ ಬಿಡೋದೇ ಇಲ್ಲ. ಏನಾರ ಮಾಡಿದ್ರೆ ಸಣ್ಣನು ಇನ್ನು ದೊಡ್ಡನಾಗಿಲ್ಲ, ಇದೆಲ್ಲ ಮಾಡಬಾರ್ದು ಅಂತದೆ. ಯಾವಾಗ್ಲೂ ಇಷ್ಟೇ ಅಜ್ಜಿ. ಫೋನ್ಗಳಿಗೆಲ್ಲ ನೋಡಿಲ್ಲ, ಎಲ್ಲ ಮಕ್ಕಳು ಹೆಂಗೆ ಈ ತರ ಎಲ್ಲ ಡ್ಯಾನ್ಸ್ ಮಾಡಿ ಮೊಬೈಲ್ಗಳಿಗೆ ಹಾಕಲ್ವಿ. ಅವ್ರಿಗೆಲ್ಲ ಹಂಗೆ ಅಂತಾರ ಅವ್ರ ಅಜ್ಜಿಗಳು, ಅವ್ರ ಅಮ್ಮಂದ್ರು, ಅವ್ರ ಅಪ್ಪಂದ್ರುಗಳು. ನಮ್ಮ ಅಜ್ಜಿ ಮಾತ್ರ ಹಿಂಗ ಆಡ್ತತಿ. ಲೇ ಪಾಪ, ಯಾರ ಹೆಂಗಾರ ಮಾಡ್ಕೊಂಡ್ಲಿ, ಇನ್ನೊಬ್ರು ಸುದ್ದಿ ನಮ್ಗೆ ಯಾಕ್ಲಾ? ಮೊದ್ಲು ನಾವ್ ನೆಟ್ಟಿಗಿದ್ದು ಆಮೇಲೆ ಇನ್ನೊಬ್ರಿಗೆ ಹೇಳ್ಬೇಕು. ನಾವೇ ನೆಟ್ಟಿಗಿಲ್ದು ಇನ್ನೊಬ್ರಿಗೆ ಹೇಳಕ್ ಹೋದ್ರೆ ನೀನೇನ್ ನೆಟ್ಟಿಗಿದ್ಯಾ ಅಂತಾರೆ. ಇದೆಲ್ಲ ಮಾಡ್ಬಾರ್ದು ಅಂದ್ರೆ ಮಾಡ್ಬೇಡ ಆಟಯ್ಯ. ನಡಿ. ನಾನೇನ್ ಫೋನ್ ಹಿಡ್ಕೊಂಡ್ ಕೂತ್ಕೊಂಡಿನಿ ಅಜ್ಜಿ. ಅಜ್ಜಿ ತ ಫೋನ್ ಇಸ್ಕೊಂಡು ಒಂದೇ ಒಂದ್ ಈ ತರ ಡ್ಯಾನ್ಸ್ ರೀಲ್ಸ್ ಮಾಡಾಕನ ಅಂತ ಮಾಡ್ತಿದ್ದ ಆಟಯ್ಯ. ನೀ ನೋಡಿಲ್ವೇ ನಾನೇನ್ ಫೋನ್ ಹಿಡ್ಕೊಂಡ್ ಕೂತ್ಕೊಂಡಿರ್ತೀನ ಯಾವಾಗ್ಲೂ? ನಮ್ಮ ಮನೆಗೆ ಈ ತರದ್ ಫೋನ್ ಐತೆ.
ಇವಾಗಿಲ್ಲಪ್ಪ. ನಾಳೆ ದಿನ ನನಗೆ ಇಂಥದೇ ಬೇಕು ಅಂತ ಆಟ ಮಾಡಿದ್ರೆ ಎಲ್ಲಿಂದ ತರನ್ ಹೇಳು? ಅದಕ್ಕೆ ಹೇಳಿದ್ದು ಇದೆಲ್ಲ ಬ್ಯಾಡ ಯೋನುವ. ಅದು ನೋಡಕ್ ಚಂದ ಇರೋದು ನಾಳೆ ದಿನ ಬೇಕು ಅನಿಸ್ತತಪ್ಪ. ಯಾಕೆ ಹೇಳು? ನೀನು ಚೆನ್ನಾಗಿ ಓದಿ ದೊಡ್ಡನಾಗಿ ಕೆಲಸ ತಗೊಂಡು ಆಮೇಲೆ ಇಂಥವೆಲ್ಲ ಮಾಡ್ಕೆ. ನಿನ್ಗೆ ಏನನ್ ಬೇಕು ಫೋನು ಗೀನು ತಗೊಂಡು ಎಲ್ಲ ಮಾಡ್ಕೆನವಂತಿ. ಈಗ ಮಕ್ಕಳು ಇಂಥ ಫೋನಿಗೆ ರೂಢಿಗೆಲ್ಲ ಬಿಡಬಾರ್ದು. ಅದೇ ರೂಢಿ ಬೀಳ್ತತಿ. ನನ್ಗೆ ಅದೇ ಬೇಕು, ನಾನು ಈ ಒಂದಿನ ಮಾಡಿಯ ನನಗೆ ನಾಳೆನು ಮಾಡ್ಬೇಕು ಅಂತ ಅನಿಸ್ತತಿ. ಅವಾಗ ಏನ್ ಮಾಡಿ ಹೇಳು? ಅವಾಗ ಸಿಟ್ಟು ಕೋಪ ನನಗೆ ಬೇಕೇ ಬೇಕು ಆಟ ಅನ್ನೋದು ಬರ್ತತಪ್ಪ ಮಗನೇ. ಇದೆಲ್ಲ ಮಾಡದ್ ಬ್ಯಾಡ. ಅಯ್ಯೋ ಇಲ್ಲ ಕಣಜ್ಜಿ, ನಾನೇನಂಗ್ ಮಾಡಕ್ಕಿಲ್ಲ. ನೀನಂಗ್ ಮಾಡಕ್ಕಿಲ್ಲ ಅಂತ ನನಗೆ ಗೊತ್ತು, ಆದ್ರೆ ಹೇಳಿದ್ದು. ಸರಿ ಬಿಡಜ್ಜಿ, ಆಯ್ತು. ಮಂಜು, ಬೇಜಾರ್ ಮಾಡ್ಕೋಬೇಡ. ಇನ್ನೊಂದ್ಸಲಿ ಯಾವಾಗ್ಲಾದ್ದು ಮಾಡುವಂತೆ, ಆಯ್ತಾ? ಸರಿ ಕಣಜ್ಜಿ, ಆಯ್ತು. ನನ್ಗೇನ್ ಬೇಜಾರೇನಿಲ್ಲ. ನೋಡು ಗುಂಡು ಪಾಪ ಮಂಜುನ ನೀನ್ ಹೇಳ್ದೆ ಅಂತ ಹೇಳಿ ನೋಡು ಅಂತ ಒಪ್ಕೊಂಡ್ಬಿಟ್ಟ. ಎಷ್ಟು ಒಳ್ಳೆನಲ್ವಾ ಮಂಜು? ನೋಡು ನಿನ್ನೆ ನಿನ್ ವೆಡ್ಡಿಂಗ್ ಆ್ಯನಿವರ್ಸರಿನ ಎಷ್ಟು ಚೆನ್ನಾಗಿ ಮಾಡ್ದ ಅಂತಂದು ನಿನ್ ಮೇಲೆ ಅವನಿಗೆ ಎಷ್ಟು ಪ್ರೀತಿ ಇದೆ ನೋಡು. ಪ್ರೀತಿ ಇರೋದಕ್ಕೆ ಆಟ ಎಲ್ಲ ಮಾಡಿದಾನೆ. ನಮ್ಮ ಮನೆ ಮತ್ ಸಣ್ಣ ಹೋರಿಕರ ಅದು. ಅದ್ರ ಮೇಲೆ ನನಗ್ ಪ್ರೀತಿ ಐತೆ, ನನ್ ಮೇಲೆ ಅದು ಪ್ರೀತಿ ಐತೆ. ಪಾಪ ಬಾಯಿಲಿ. ಏನಜ್ಜಿ? ಬೇಜಾರ್ ಮಾಡ್ಕೊಂಡ್ಯಾ? ಮತ್ತೆ ನೀನು ಇದಕ್ಕಿದ್ದಂಗೆ ಬಂದಿ ಅನ್ಬೇಕು ಹಂಗೆ ಬೈತೀಯ. ಏನಾರ ಮಾಡಕ್ಕರ ಮಾಡ್ಬೇಡ ಕಣ್ಲ ಪಾಪ ಅಂತ ಬೈತೀಯ. ಅದಕ್ಕೆ ಬೇಜಾರಾಯ್ತು. ನಾನು ನೀನ್ ಎಲ್ಲಿ ಫೋನ್ ರೂಢಿ ಬಿದ್ಬಿಡ್ತೀಯ ಅಂತಂದು ಹಂಗಂದೆ. ಇಲ್ಲ ಕಣಜ್ಜಿ, ನಾನು ನಂಗೆ ಫೋನ್ ರೂಢಿ ಬೀಳಲ್ಲ. ನಂಗೂ ಗೊತ್ತು ಸಣ್ಣ ಮಕ್ಳು ಫೋನ್ ಹಿಡ್ಕೋಬಾರ್ದು ಅಂತ ಹೇಳಿ. ಇವಾಗ ಎಲ್ಲ ತೋರಿಸ್ತಾ ಇರ್ತಾರೆ ಟಿವಿಗಳಿಗೆ. ಮೊಬೈಲ್ ಹಿಡ್ಕೊಂಡ್ ಕುತ್ಕೊಂಡ್ರೆ ಅದೇ ಹುಚ್ಚು ಹಿಡ್ದು ಮಕ್ಳು ಕಣ್ಣೆಲ್ಲ ಇದಾಕವೆ, ಮೆಂಟಲ್ ಅಕ್ಕರೆ ಅಂತಂದು ಟಿವಿಗಳಿಗೆ ಮೊಬೈಲ್ಗಳಿಗೆಲ್ಲ ತೋರಿಸ್ತಾ ಇರ್ತಾರೆ ಕಣಜ್ಜಿ. ನಾನು ನೋಡಿದ್ದೀನಿ. ನಾನೇ ನಂಗೆ ಮೊಬೈಲ್ ಹುಚ್ಚೇನು ಹಿಡ್ಕೊಳಕ್ ಹೋಗಲ್ಲ ಬಿಡು. ನೋಡ್ದೇನೆ ರಂಗು, ಜಾಣ ನನ್ ಮೊಮ್ಮಗ. ನನ್ ಮೊಮ್ಮಗ ಬಾರಿ ಬುದ್ಧಿವಂತ. ಹೇಳಿದ್ ಮಾತ್ನ ತಟ್ಟನಂಗೆ ಕೇಳ್ತಾನೆ. ನೋಡು ಎಂತ ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ಟ ಹೇಳಿದ್ನ. ಅದಕ್ಕೆ ಹೇಳೋದು, ಇದು ನನ್ ಬಿಳೆ ಬಂಗಾರ, ನಮ್ಮ ಮನೆಯ ಸಣ್ಣ ಹೋರಿಕರ ಅಂತ ಹೇಳಿ. ಅಜ್ಜಿ, ನಾನಿನ್ ಮೊಮ್ಮಗ ಕಣಜ್ಜಿ, ನೀ ಹೇಳ್ದಂಗೆ ಕೇಳೋದು. ಅಲ್ಲೇ ಶಲ್ಲಾಟ್ಗಾರ ನನ್ ಮಗ. ಅಜ್ಜಿನ ನಿನ್ ಮೊಮ್ಮಗ ಕಣಜ್ಜಿ ಅಂತ ಹೆಂಗ್ ಹೊಲಸ್ತಾನ ನೋಡು. ಅಂತೂ ಕೊನೆಗೂ ಅಜ್ಜಿ ಮೊಮ್ಮಗ ಇಬ್ರು ಒಂದಾದ್ಲಿ. ನೋಡಿದ್ರಲ್ಲ ಗೆಳೆಯರೇ, ನಮ್ಮ ಇವತ್ತಿನ ಈ ವಿಡಿಯೋ ಹೇಗಿತ್ತು ಅಂತೇಳಿ. ಮಕ್ಳುಗಳು ಮೊಬೈಲ್ ರೂಢಿ ಆಗ್ಬಿಟ್ಟು ಅದೇ ಚಟಕ್ಕೆ ಬಿದ್ದುಬಿಟ್ಟು ಹಾಳಾಗ್ಬಿಡ್ತವೆ. ಹಾಗಾಗಿ ಅದು ಒಂದು ಸಣ್ಣ ತುಣುಕನ್ನು ಸೇರಿಸಿ ಹೇಳಿದ್ವಷ್ಟೇ. ನಮ್ಮ ಈ ವಿಡಿಯೋದಲ್ಲಿ ನಮ್ಮ ಮಾತುಗಳಿಂದ ಯಾವುದಾದ್ರೂ ಬೇಜಾರಾಗೋ ರೀತಿ ಅಥವಾ ಏನಾದರೂ ತಪ್ಪು ಮಾತುಗಳಾಗಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.